ಶ್ರೀ ಗುರುಭ್ಯೋ ನಮಃ. ನಾವು ಚರಕ ಪಠಣದಲ್ಲಿ ಚರಕ ಸಂಹಿತೆಯ ಸೂತ್ರಸ್ಥಾನದ ಮೂರನೇ ಚತುಷ್ಕವಾದಂತಹ ನಿರ್ದೇಶ ಚತುಷ್ಕದ ಎರಡನೇ ಅಧ್ಯಾಯ ಮಹಾ ಚತುಷ್ಪಾದ ಅಧ್ಯಾಯವನ್ನ ನೋಡ್ತಾ ಇದ್ದೀವಿ. ಕಳೆದ ಬಾರಿ ನಾವು 5ನೇ ಸೂತ್ರವನ್ನ ಈ ಚರಕರ ಮೂಲ ಒಂದು ಶ್ಲೋಕವನ್ನು ನೋಡಿದ್ವಿ. ಇಂದು ಅದರ ಚಕ್ರಪಾಣಿಯ ವ್ಯಾಖ್ಯಾವನ್ನ ನಾವು ಶುರು ಮಾಡೋಣ. ಈ ಹಿಂದೆ ಅಧ್ಯಾಯದ ಪ್ರಾರಂಭದಲ್ಲಿ ಆತ್ರೇಯರು ಚತುಷ್ಪಾದಗಳಿಂದ ಕೂಡಿದಂತಹ ಚಿಕಿತ್ಸೆ ಏನಿದೆ ಅದು ಒಬ್ಬ ರೋಗಿಯನ್ನ ಗುಣಪಡಿಸುವಲ್ಲಿ ಸಾಕು ಅಂತ ಅಲಂ ಆರೋಗ್ಯಾಯ ಅಂತ ಹೇಳಿದ್ದಕ್ಕೆ ಮೈತ್ರೇಯರು ಪೂರ್ವ ಪಕ್ಷವನ್ನ ಮಾಡ್ತಾರೆ. ಪೂರ್ವ ಪಕ್ಷ ಏನು ಅಂತಂದ್ರೆ, ಎಲ್ಲ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ, 2 ಗುಂಪುಗಳು ಸಿಗುತ್ತೆ. ಒಂದು, ರೋಗ ಉಂಟಾದಾಗ ಸರಿಯಾದಂತಹ ಚಿಕಿತ್ಸಾ ಚತುಷ್ಪಾದಗಳಿಂದ ಚಿಕಿತ್ಸೆಯನ್ನು ಪಡಿತಕ್ಕಂತಹ ಒಂದು ಗುಂಪು, ಇನ್ನೊಂದು ಪಡೆಯದೇ ಇರತಕ್ಕಂತಹ ಇನ್ನೊಂದು ಗುಂಪು, 2 ಸಿಗುತ್ತೆ. 2 ಗುಂಪಲ್ಲೂ 2 ವಿಧವಾದಂತಹ ರೋಗಿಗಳನ್ನು ನೋಡ್ತೀವಿ. ಯಾರು ಚಿಕಿತ್ಸೆಯನ್ನು ಪಡೆದು ಆರೋಗ್ಯವಂತರಾಗ್ತಾರೋ ಅವ್ರದ್ದೊಂದು ಗುಂಪು, ಚಿಕಿತ್ಸೆ ಪಡೆದ್ರು ಆರೋಗ್ಯವಂತರಾಗೋದಿಲ್ಲ ಅದೊಂದು ಗುಂಪು. ಇನ್ನು 2ನೇ ಗುಂಪೇನಿದೆ, ಯಾರು ಚಿಕಿತ್ಸೆಯನ್ನು ಪಡೆಯಲ್ಲ, ಅಲ್ಲೂ ಕೂಡ ಚಿಕಿತ್ಸೆ ಇಲ್ಲದೇನೆ ಆರೋಗ್ಯವಂತರಾದಂತಹ ರೋಗಿಗಳ ಒಂದು ಗುಂಪು, ಚಿಕಿತ್ಸೆ ಪಡೆದ್ರು ಚಿಕಿತ್ಸೆ ಪಡೆಯದೇನೆ ಮರಣವನ್ನು ಹೊಂದತಕ್ಕಂತಹ ಇನ್ನೊಂದು ಗುಂಪು. ಸೊ ಈ ರೀತಿಯಾಗಿ 2ರಲ್ಲೂ ಕೂಡ 2 ವಿಭಾಗ ಇರೋದ್ರಿಂದಾಗಿ ಚಿಕಿತ್ಸೆಯ ಫಲನೇ ಇಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಯನ್ನ ಉತ್ತರಿಸ್ತಾ ಆತ್ರೇಯರು ಹೇಳ್ತಾರೆ, ಮೈತ್ರೇಯ ಮಿಥ್ಯಾ ಚಿಂತ್ಯತೆ ಇತ್ಯಾತ್ರೇಯ. ಮೈತ್ರೇಯ, ನೀವು ಸರಿಯಾಗಿ ಚಿಂತನೆ ಮಾಡ್ತಾ ಇಲ್ಲ ಅಂತ ಹೇಳಿ ಆ ಒಂದು ವಿಷಯವನ್ನ ಕಳೆದ ಒಂದು ಸಂಚಿಕೆಯಲ್ಲಿ ನೋಡಿದ್ವಿ. ಅದಕ್ಕೆ ಚಕ್ರಪಾಣಿಯ ವ್ಯಾಖ್ಯಾನವನ್ನ ಇವತ್ತು ನೋಡೋಣ. ಸಿದ್ಧಾಂತ ಯತಿ ಮಿಥ್ಯಾ ಇತ್ಯಾದಿ. ಇಲ್ಲಿ ಸಿದ್ಧಾಂತವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮಿಥ್ಯಾ ಮುಂತಾದಂತಹ ಈ ಒಂದು ಶ್ಲೋಕದಿಂದ. ಇಲ್ಲಿ ಕೇವಲ ಅಂತಂದ್ರೆ ಇಲ್ಲಿ ಹೇಳ್ತಾನೆ, ಕೇವಲ ಭೇಷಜಾದೃತೆ ಸಮುತ್ತಿಷ್ಠಂತೆ ಅಂತ. ಕೇವಲ ಅಂತಂದ್ರೆ ಸಂಪೂರ್ಣವಾಗಿ ಭೇಷಜದಿಂದ ಅವರು ಹೇಳೋದಿಲ್ಲ ಅಂತ. ಪುನಃ ಆತುರಃ ಕೇವಲ ಭೇಷಜಾದೃತೆ ಸಮುತ್ತಿಷ್ಠಂತೆ ನತೇಷಾಂ ಸಂಪೂರ್ಣ ಭೇಷಜ ಉತ್ಪಾದನಾಯ ಸಮುತ್ಥಾನ ವಿಶೇಷೋ ನಾಸ್ತಿ ಅಂತ. ಅಲ್ಲಿ ಅವರು ಸಂಪೂರ್ಣವಾಗಿ ಹೇಳೋದಿಲ್ಲ ಅಂತ ಏನ್ ಹೇಳಿದ್ರು, ಅಲ್ಲಿ ಕೇವಲ ಶಬ್ದಕ್ಕೆ ಸಂಪೂರ್ಣ ಅಂತ ಅರ್ಥ ಮಾಡ್ಕೋಬೇಕು. ಇನ್ನ ನ ತೇಷಾಂ ಸಂಪೂರ್ಣ ಭೇಷಜ ಉತ್ಪಾದನಾಯ ಸಮುತ್ಥಾನ ವಿಶೇಷೋ ನಾಸ್ತಿ ಎಂಬುವಲ್ಲಿ ನ ನಾಸ್ತಿ ಅಂತ ಈ ನವನ್ನ ಇಲ್ಲಿಂದ ತೆಗೆದುಕೊಂಡು ಕೊನೆಗೆ ನಾಸ್ತಿಯ ಪಕ್ಕದಲ್ಲಿ ಹಾಕೊಂಡ್ರೆ ನ ನಾಸ್ತಿ ಇತ್ಯುಭಯ ನಕಾರಣಾತ್ ಅಸ್ತಿ ಸಮುತ್ಥಾನ ವಿಶೇಷ ಇತ್ಯರ್ಥ. ಅಂದ್ರೆ ಸಮುತ್ಥಾನ ಅಂತಂದ್ರೆ ನಿಧಾನ ಅಂತ ಅರ್ಥ. ಇದು ನಿಮಿತ್ತ ಹೇತ್ವಾಯತನ ಪ್ರತ್ಯೋತ್ಥಾನ ಕಾರಣೈ ನಿಧಾಮಾಹು ಪರ್ಯಾಯಿ ಅಂತ ಹೇಳಿ ನಿಧಾನಗಳ ಪರ್ಯಾಯಗಳನ್ನು ಹೇಳ್ಬೇಕಾದ್ರೆ ಉತ್ಥಾನ ಸಮುತ್ಥಾನ ಅನ್ನೋದು ನಿಧಾನದ ಪರ್ಯಾಯವಾಗಿ ನಮ್ಮಲ್ಲಿ ಬಳಕೆ ಮಾಡಿದ್ದಾರೆ. ಸಮುತ್ಥಾನ ವಿಶೇಷ ಅಂತಂದ್ರೆ ನಿಧಾನ ವಿಶೇಷ ಇರುತ್ತೆ ಅವರಲ್ಲಿ ಅಂತ. ಒಂದು ವಿಶಿಷ್ಟವಾದಂತಹ ನಿಧಾನ ಇರೋದರಿಂದಾಗಿ ವ್ಯಾಧಿ ಏನಾಗಿದೆ, ಬಲವಾನಾಗಿದೆ. ಆ ಬಲವತ್ತರವಾದಂತಹ ವ್ಯಾಧಿಯನ್ನ ಕಳೆಯುವಲ್ಲಿ ಭೇಷಜದಿಂದ ಏನು ಒಂದು ಕಾರಣ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ತದ್ವರೀತಿ ಕ್ಷಿಪ್ರತರಂ ಅಕ್ಲಿಷ್ಟಾಯ ಉತ್ತಿಷ್ಠಂತೆ ಇತ್ಯರ್ಥ. ಇಲ್ಲಿ ತದ್ವತ್ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ತದ್ವತ್ ಸಂಪೂರ್ಣ ಭೇಷಜ ಉಪಲಂಭಾತ್ ಆತುರಾಹ ಅಂತ ಹೇಳಿ ತದ್ವತ್ ಅಂತ ಅನ್ನೋದ್ರಿಂದ ಹಿಂದೆ ಏನೊಂದು ಇದು ಕೊಟ್ಟಿದ್ರು, ಉಪಮಾನವನ್ನು ಕೊಟ್ಟಿದ್ರು, ಅದರಂತೆ ಅಂತ. ಏನೋ ಕ್ಷಿಪ್ರತರವಾಗಿ ಹೇಳ್ತಾನೆ, ಅಕ್ಲಿಷ್ಟಾಹ ಯಾವುದೇ ಕ್ಲೇಶರಹಿತವಾಗಿ ಹೇಳ್ತಾನೆ ಅನ್ನುವುದು ಇದರ ಅಭಿಪ್ರಾಯ. ತದ್ವತ್ ಅಭಿಪ್ರಾಯ ಕ್ಲೇಶ ಇಲ್ಲದೇನೆ ಬೇಗನೆ ಗುಣಮುಖರಾಗ್ತಾರೆ ಅಂತ ಏವಂ ಮನ್ಯತೆ. ಇದರ ಅಭಿಪ್ರಾಯ ಏನು ಅಂತ ಚಕ್ರಪಾಣಿಲಿ ಏನ್ ಮಾಡ್ತಾರೆ, ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಏವಂ ಮನ್ಯತೆ ಯದ್ಯಪಿ ಅದೃಷ್ಟಮೇವ ಉತ್ಥಾನೆ ಕಾರಣ ತಥಾಪಿ ಯದಿ ದೃಷ್ಟಮಪಿ ತತ್ರ ಅನುಬಲಂ ಭವತಿ ತದಾ ದೃಷ್ಟ ಉಭಯ ಬಲಾತ್ ಶೀಘ್ರಮೇವ ಆರೋಗ್ಯಂ ಭವತಿ.
ಏವ್ ಮನ್ಯತೆ. ಈಗ ಏನ್ ಹೇಳಿದ್ರು, ಒಂದು ಔಷಧಿ ತಗೊಂಡು ಗುಣಮುಖನಾಗ್ತಾನೆ ಅಂತ ಒಂದು, ಔಷಧಿ ತಗೊಂಡ್ರು ಗುಣಮುಖ ಆಗೋದಿಲ್ಲ ಅಂತ ಇನ್ನೊಂದು, ಔಷಧಿ ಇಲ್ಲದೆ ಗುಣಮುಖರಾಗುವುದು, ಔಷಧಿ ಇಲ್ಲದೇನೆ ಗುಣಮುಖರಾಗದೆ ಇರುವುದು. ಸೊ ಇಲ್ಲಿ ಏನಾಯ್ತು, ಎರಡ್ ಕಡೆ ಈಗ ಔಷಧಿ ತಗೊಂಡು ಗುಣಮುಖರಾಗ್ಯಾರ, ಔಷಧಿ ಇಲ್ಲದೇನೂ ಗುಣಮುಖರಾಗ್ಯಾರ. ಅಂದ್ರೆ ಏನ್ ಅರ್ಥ ಅಂದ್ರೆ ಅಲ್ಲಿ ಅದೃಷ್ಟ ಕಾರಣ ಇದೆ. ದೃಷ್ಟ ಕಾರಣ ಯಾವುದು, ಈ ಭೇಷಜ ಏನಿದೆ ಅದರದ್ದು ಕಾರ್ಯಕಾರಿಯಾದಂತಹ ಯಾವುದೇ ವಿಧವಾದಂತಹ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯದ್ಯಪಿ ಅದೃಷ್ಟಮೇ ಉತ್ಥಾನೇ ಕಾರಣ, ಇಲ್ಲಿ ನೀವು ಪೇಷಂಟ್ ಏನ್ ಎದ್ದು ಕೂತ್ಕೊಂಡ್ರೋ ರೋಗಿಗಳು, ಅಲ್ಲಿ ಅದೃಷ್ಟವೇ ಕಾರಣ ಅಂತ ನೀವೇನ್ ಹೇಳ್ತೀರೋ ಹೌದು ಸರಿ ಇದೆ. ತಥಾಪಿ ಆದರೂ ಕೂಡ ಯದಿ ದೃಷ್ಟಮಪಿ ತತ್ರ ಅನುಬಲಂ ಭವತಿ, ಅವಾಗ ದೃಷ್ಟ ನಾವೇನು ಔಷಧಿ ಕೊಡ್ತೀವಿ ಅದು ದೃಷ್ಟ, ಆ ದೃಷ್ಟವೂ ಕೂಡ ಅನುಬಲ, ಅದಕ್ಕೆ ಇನ್ನೂ ಹೆಚ್ಚು ಪೂರಕವಾದಂತಹ ಅಂಶವನ್ನ ನಮಗೆ ಸೇರಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ತದಾ ದೃಷ್ಟ ಉಭಯ ಬಲಾತ್, ದೃಷ್ಟದ ಬಲವೂ ಇದೆ ಅದೃಷ್ಟದ ಬಲವೂ ಇದೆ. ಸೊ ಎರಡರ ಬಲವನ್ನು ಸೇರಿ ಏನಾಗ್ತದೆ, ಎರಡರ ಬಲದಿಂದ ಏನಾಗುತ್ತೆ, ಶೀಘ್ರಮೇವ ಆರೋಗ್ಯಂ ಭವತಿ, ಬೇಗನೆ ಆರೋಗ್ಯದ ಲಾಭ ಅಂತ ಅನ್ನೋದು ನಮಗೆ ಕಂಡು ಬರ್ತದೆ. ಸರ್ವ ಏವೇತಿ ಸರ್ವ ವ್ಯಾಧಯೋ ಸರ್ವ ಏವೈತಿ ಸಾಧ್ಯ ವ್ಯಾಧಯೋ ಅಸಾಧ್ಯ ವ್ಯಾಧಯಶ್ಚ. ಇನ್ನ ಸರ್ವ ಏವೈತಿ ಅಂತ ಮುಂದೆ ಇಲ್ಲಿ ಪ್ರಯೋಗ ಮಾಡ್ತಾರೆ, ಏನು ನಚ ಸರ್ವಯೇವತೆ ಭೇಷಜೋತ್ಪನ್ನಾ ಸಮುತ್ತಿಷ್ಠೇರನ್ ಅಂತ ಹೇಳಿ ಅಲ್ಲಿ ಸರ್ವಯೇವ ಅನ್ನುವಂತಹ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಏನರ್ಥ ಅಂತಂದ್ರೆ ಸಾಧ್ಯ ವ್ಯಾಧಿಯೋ ಅಸಾಧ್ಯ ವ್ಯಾಧಿಯಶ್ಚ, ಸಾಧ್ಯ ವ್ಯಾಧಿ ಮತ್ತು ಅಸಾಧ್ಯ ವ್ಯಾಧಿ ಅಂತ ಎರಡನ್ನು ಕೂಡ ನಾವಲ್ಲಿ ಇಟ್ಕೋಬೇಕಾಗತ್ತೆ. ಸಂಪೂರ್ಣ ಭೇಷಜ ಉಪಪತ್ತವು ಅಪಿ ಸತ್ಯಾಂ ಅಸಾಧ್ಯ ವ್ಯಾಧಿಯೋ ನೋ ತಿಷ್ಠಂತೆ. ಇಲ್ಲಿ ಸಂಪೂರ್ಣ ಭೇಷಜ ಅಂತಂದ್ರೆ ಚತುಷ್ಪಾದಗಳಿಂದ ಸಂಪನ್ನವಾದಂತಹ ಪೂರ್ಣ ಭೇಷಜವನ್ನ ಕೊಟ್ಟರೂ ಕೂಡ ಸತ್ಯಾಂ ಅಸಾಧ್ಯ ವ್ಯಾಧಿಯೋ, ಅದು ಅಸಾಧ್ಯ ವ್ಯಾಧಿ ಆಗಿದ್ದೇ ಆಗಿದ್ದರೆ ನ ಉತ್ತಿಷ್ಠಂತೆ, ರೋಗಿಗಳು ಎದ್ದು ಕೂತ್ಕೊಳ್ಳೋದು ಅಂದ್ರೆ ಗುಣಮುಖರಾಗೋದಿಲ್ಲ ಅಂತ. ಸಾಧ್ಯ ವ್ಯಾಧಯ ಉತ್ತಿಷ್ಠಂತೆ ಇತಿ ಭಾವ, ಸಾಧ್ಯ ವ್ಯಾಧಿ ಉಳ್ಳವರಾಗಿದ್ರೆ ಅವರು ಗುಣಮುಖರಾಗಿ ಎದ್ದು ಕೂತ್ಕೊಳ್ತಾರೆ, ಅಸಾಧ್ಯ ವ್ಯಾಧಿ ಉಳ್ಳವರಾಗಿದ್ರೆ ಅವರು ಎದ್ದು ಕೂತ್ಕೊಳ್ಳೋದಿಲ್ಲ ಅಂತ. ಯದ್ಯಪಿ ಅಸಾಧ್ಯ ವ್ಯಾಧಿಂ ಪ್ರತಿ ಸಂಪೂರ್ಣ ಭೇಷಜ ಉಪಪತ್ತಿರೇವ ನಾಸ್ತಿ. ಇನ್ನು ಅಸಾಧ್ಯ ವ್ಯಾಧಿಯನ್ನ ಕುರಿತು ಸಂಪೂರ್ಣ ಭೇಷಜ ಚಿಕಿತ್ಸಾ ಚತುಷ್ಪಾದಗಳಿಂದ ಸಂಪನ್ನವಾದಂತಹ ಒಂದು ಚಿಕಿತ್ಸೆನೇ ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಯದುಕ್ತಂ ನಚ ಅಸಾಧ್ಯಾನಾಂ ವ್ಯಾಧೀನಾಂ ಭೇಷಜ ಸಮುದಾಯೋ ಅಯಂ ಅಸ್ತಿ. ಯಾಕೆಂದ್ರೆ ಅಸಾಧ್ಯವಾದಂತಹ ವ್ಯಾಧಿಗಳಿಗೆ ಭೇಷಜದ ಸಮುದಾಯ ಅಂತ ಅನ್ನೋದು ಇಲ್ಲವೇ ಇಲ್ಲ. ನ ಹ್ಯಲಂ ಜ್ಞಾನವಾನ್ ವಿಷಂ ಮುಮೂರ್ಷುಂ ಆತುರಂ ಉತ್ಥಾಪಯಿತು. ಈ ಭಿಷಕ್ ಏನಿದಾನೆ, ನ ಹ್ಯಲಂ ಜ್ಞಾನವಾನ್, ಮುಮೂರ್ಷು ಅಂದ್ರೆ ಮರಣವನ್ನು ಅಪ್ಪುವುದಕ್ಕೆ ತುಂಬಾ ಹತ್ತಿರನಾದಂತಹ ಒಬ್ಬ ಆತುರ ರೋಗಿ ಏನಿದ್ದಾನೆ ಅವನನ್ನು ಎಬ್ಬಿಸ್ಲಿಕ್ಕೆ ಈ ಭಿಷಕ್ನಿಗೆ ಸಾಕಷ್ಟು ಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಅಂದ್ರೇನು, ಭಿಷಕ್ ಎಷ್ಟೇ ಜ್ಞಾನಿಯಾಗಿದ್ದರೂ ಕೂಡ ಮರಣವನ್ನು ಹೊಂದಲಿಕ್ಕೆ ತಯಾರಾದಂತಹ, ಅಂದ್ರೆ ಮರಣದ ಹಾಸಿಗೆಯಲ್ಲಿ ಇರುವಂತಹ ಒಬ್ಬ ರೋಗಿಯನ್ನ ಅವನನ್ನು ಗುಣಮುಖ ಮಾಡ್ಲಿಕ್ಕೆ ಎಷ್ಟೇ ಜ್ಞಾನಿಯಾದಂತಹ ಭಿಷಕ್ನಿಂದ ಅಂದ್ರೆ ವೈದ್ಯನಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ತಥಾಪಿ ಇಹ ಕಿಂಚಿದ ಸಂಪೂರ್ಣ ಭೇಷಜತ್ವೇ ಅಪಿ ಸಂಪೂರ್ಣ ಭೇಷಜೋಪನ್ನ ಇತ್ಯುಕ್ತಂ. ತಥಾಪಿ ಆದರೂ ಕೂಡ ಇಲ್ಲೇನ್ ಹೇಳ್ತಾರೆ, ಕಿಂಚಿತ್ ಅಸಂಪೂರ್ಣ ಭೇಷಜತ್ವೇಪಿ, ಅಸಂಪೂರ್ಣವಾದಂತಹ ಭೇಷಜ ಇದ್ದರೂ ಕೂಡ ಸಂಪೂರ್ಣ ಭೇಷಜೋಪನ್ನ ಇತ್ಯುಕ್ತಂ, ಅವನನ್ನ ಸಂಪೂರ್ಣ ಭೇಷಜ ಉಳ್ಳವನು ಅಂತ ಕರಿತಾ ಇದ್ದಾರೆ. ಅಂದ್ರೇನು, ಅಸಾಧ್ಯ ಇದ್ದರೂ ಕೂಡ ಏನೋ ಎದ್ದು ಕೂತ್ಕೋತಾರೆ, ಎದ್ದು ಕೂತ್ಕೊಳ್ಳೋದಿಲ್ಲ ಅಂತ ಏನ್ ಹೇಳಿದ್ರು ಅಲ್ಲಿ, ಅದು ಚಿಕಿತ್ಸಾ ಚತುಷ್ಪಾದ ಇದ್ದಾಗ ಅದು ಎದ್ದು ಕೂತ್ಕೋತಾರೆ ಅಂತ ಏನ್ ಹೇಳಿದ್ರು ಅಲ್ಲಿ ಏನಂತಾರೆ, ಒಂದು ಇಲ್ಲದೆ ಇದ್ರು ಕೂಡ ಇದೆ ಅನ್ನುವಂತಹ ವ್ಯವಹಾರವನ್ನು ಮಾಡಿದ್ದಾರೆ ಅಂತ. ಏತು ಅಸಾಧ್ಯ ವ್ಯಾಧೇಹ ತೇ ಸತ್ಯಾಮೇವ ಭೇಷಜ ಸಂಪತ್ತೌ ಜೀವಂತಿ. ಏತು ಸಾಧ್ಯ ವ್ಯಾಧೇಹ, ಯಾವುದು ರೋಗಗಳು ಸಾಧ್ಯ ವ್ಯಾಧಿಗಳಾಗಿವೆ, ಯಾವುವು ಚಿಕಿತ್ಸೆಗೆ ಸುಖ ಸಾಧ್ಯ ಇವೆ, ಅವು ಸತ್ಯಾಮೇವ ಭೇಷಜ ಸಂಪತ್ತವು, ಅಲ್ಲಿ ಭೇಷಜ ಸಂಪತ್ತಿ ಇದ್ದಾಗ ಅಂದ್ರೆ ಚಿಕಿತ್ಸಾ ಚತುಷ್ಪಾದಗಳು ಸರಿಯಾಗಿದ್ದಾಗ ರೋಗಿಗಳು ಜೀವಂತ ಆಗ್ತಾರೆ, ಅಂದ್ರೆ ಅವ್ರು ಬದುಕೊಳ್ತಾರೆ. ಅಸತ್ಯ ಅಂತೂ ಭೇಷಜ ಸಂಪತ್ತು, ಸಾಧ್ಯ ವ್ಯಾಧಿ ಇದೆ ಆದ್ರೆ ಭೇಷಜ ಸಂಪತ್ತಿ ಇಲ್ಲ, ಅಲ್ಲಿ ಏನಾಗ್ತದೆ, ಬಲವತ್ ಜೀವನ ಕರ್ಮಾಭಾವೇ ಮ್ರಿಯಂತೆ. ಬಲವತ್ ಜೀವನ ಕರ್ಮ ಅಂದ್ರೆ ಈ ಕರ್ಮವನ್ನ ತಿಳಿಸುವಂತಹ ಒಂದು ಇದು ವಿಷಯವನ್ನ ಇದರಲ್ಲಿ ವಿಮಾನ ಸ್ಥಾನದ 3ನೇ ಅಧ್ಯಾಯದಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಅಲ್ಲೇನಂದ್ರೆ
ನಮ್ದು ನಿಯತಾಯು ಅನಿಯತಾಯು ಅಂತ ಕೆಲವು ವಿಷಯಗಳನ್ನಲ್ಲಿ ಹೇಳಿದ್ದಾರೆ. ಸೊ ಅಲ್ಲಿ ಬಲವಜ್ಜೀವನ ಕರ್ಮಾಭಾವೆ, ಆ ವ್ಯಕ್ತಿ ಬದುಕಲಿಕ್ಕೆ ಬೇಕಾದಂತಹ ಏನೊಂದು ಕರ್ಮಗಳಿದೆ, ಆ ಬಲವತ್ತರವಾದಂತಹ ಕರ್ಮ ಇದ್ರೆ ಮಾತ್ರ ಬದುಕ್ತಾನೆ. ಅಬಲವತ್ತರವಾದಂತಹ ಕರ್ಮ ಇದ್ರೆ ಅಂದ್ರೆ ಬಲವಂತವಾದಂತಹ ಕರ್ಮ ಇಲ್ಲದೆ ಹೋದಲ್ಲಿ ಏನಾಗುತ್ತೆ, ಆ ಮರಿಯಂತೆಯವ ಇತಿ ದರ್ಶಯನ್ನ ಆ ವ್ಯಕ್ತಿ ಸತ್ತು ಹೋಗ್ಬಿಡ್ತಾನೆ. ಅಂದ್ರೇನು, ಔಷಧಿ ಅವನಿಗೆ ಸಿಕ್ಕಿಲ್ಲ ಮತ್ತು ಅವನಿಗೆ ಬಲವತ್ತರವಾದಂತಹ ಕರ್ಮವೂ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಆ ರೋಗಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇರ್ತದೆ. ನಚ ಉಪಾಯ ಅನ್ನುವಂತಹ ಒಂದು ವಾಕ್ಯದಿಂದ ಈ ವಿಷಯವನ್ನು ತಿಳಿಸ್ಕೊಡ್ತಾರೆ. ನಚ ಉಪಾಯ ಸಾಧ್ಯಾನಾಂ ವ್ಯಾಧೀನಾಂ ಅನುಪಾಯನ ಸಿದ್ಧಿರಸ್ತಿ ಅನ್ನುವಂಥ ಅಲ್ಲಿ ಏನ್ ಹೇಳ್ತಿದ್ದಾರೆ, ಈ ಒಂದು ವಿಷಯವನ್ನು ತಿಳಿಸ್ಕೊಡ್ತಾರೆ. ಉಪಾಯನೇವ ದೃಷ್ಟಾರ್ಥೇನ ಸಾಧ್ಯ ಉಪಾಯ ಸಾಧ್ಯ. ಉಪಾಯ ಸಾಧ್ಯ ಅಂತ ಅನ್ನೋದಕ್ಕೆ ಏನು ವಿವರಣೆ ಅಂತಂದ್ರೆ, ಉಪಾಯನ ದೃಷ್ಟಾರ್ಥೇನ, ಉಪಾಯ ಅಂತಂದ್ರೆ ದೃಷ್ಟವಾದಂತಹ ಅರ್ಥ ಏನಿದೆ ಅದನ್ನ ಉಪಾಯ ಅಂತ ಕರಿತೀವಿ. ದೃಷ್ಟವಾದಂತಹ ಅರ್ಥದಿಂದ ಯಾವ ವ್ಯಾಧಿಗಳು ಸಾಧ್ಯ ಆಗ್ತಾವೋ ಅವುಗಳನ್ನ ಉಪಾಯ ಸಾಧ್ಯ ಅಂತ ಕರಿತೀವಿ. ಇದ ಮಾತ್ರ ಆಕೂತಂ, ಇದನ್ನ ನಾವು ಇಲ್ಲಿ ತಿಳಿಬೇಕು. ಏನಂತ, ಯತ್ ದ್ವಿವಿಧಂ ಕರ್ಮ ಬಲವಚ್ಚ ಅಬಲವಚ್ಚ. ಕರ್ಮಗಳಲ್ಲಿ ಎರಡು ವಿಧ ಇದೆ. ಒಂದು ಬಲವತ್ತರವಾದಂತಹ ಕರ್ಮ, ಇನ್ನೊಂದು ಅಬಲವತ್ತರವಾದಂತಹ ಕರ್ಮ. ತತ್ರ ಬಲವನ್ನಿಯತಂ ಅವಿಪಾಕ ಕಾಲಂ ತತ್ರ ಬಲವನ್ ನಿಯತ ವಿಪಾಕ ಕಾಲಂ. ಇಲ್ಲಿ ಬಲವತ್ತರ ಕರ್ಮ ಅಂತ ಯಾವ್ದನ್ನ ಕರಿತೀವಿ ಅಂತಂದ್ರೆ ನಿಯತ ಪಾಕ ಕಾಲ, ವಿಪಾಕ ಕಾಲ ಅಂದ್ರೆ ಅದು ಕರ್ಮ ಪಕ್ವ ಆಗ್ಲಿಕ್ಕೆ ಅದು ಸರಿಯಾದಂತಹ ಅಂದ್ರೆ ಒಂದು ಇಂತಿಷ್ಟು ಕಾಲ ಅಂತ ಹೇಳಿ ಕಾಲ ಮರ್ಯಾದೆಯನ್ನ ಅಪೇಕ್ಷೆ ಮಾಡ್ತದೆ. ಯಥೇದಂ ಕರ್ಮ ಅಸ್ಮಿನ್ನೇವ ಕಾಲೇ ಮಾರಯತಿ. ಈ ಕರ್ಮ ಎಷ್ಟಿದೆ, ಎಷ್ಟು ಪ್ರಬಲವಾಗಿದೆ ಅಂದ್ರೆ ಇಂತಹ ಒಂದು ಕಾಲದಲ್ಲಿಯೇನೆ ಈ ವ್ಯಕ್ತಿಗೆ ಮರಣವನ್ನ ತಂದು ಕೊಡ್ತದೆ. ಇದು ಏನು, ಬಲವತ್ತರವಾದಂತಹ ಕರ್ಮದ ಒಂದು ಲಕ್ಷಣ. ಅಬಲವಚ್ಚ ಮಾರಕಂ ಕರ್ಮ, ಅಬಲವಂತವಾದಂತಹ ಒಂದು ಮಾರಕ ಕರ್ಮ ಏನಿದೆ ಅದು ಮಾರಯತ್ತೇವ ಪರಂ ಕಾಲ ಅನಿಯಮೇನು. ಮಾರಯತ್ತೇವ, ಅಬಲವತ್ತರವಾದಂತಹ ಕರ್ಮ ಇದ್ದಾಗ ಅದು ಕೂಡ ಆ ರೋಗಿಯನ್ನ ಏನಾಗ್ತದೆ, ಅವನನ್ನ ಕೊಂದೇ ಕೊಲ್ತದೆ. ಆದ್ರೆ ಅಲ್ಲಿ ಕಾಲದ ಒಂದು ನಿಯಮ ಇರೋದಿಲ್ಲ, ಕಾಲದ ಒಂದು ವ್ಯವಸ್ಥೆ ಇರೋದಿಲ್ಲ. ಅದು ಯಾವಾಗ ಬೇಕಾದ್ರೂ ಏನ್ ಮಾಡಬಹುದು, ಆ ಒಬ್ಬ ವ್ಯಕ್ತಿಯನ್ನ ಮರಣಕ್ಕೆ ಗುರಿ ಮಾಡಬಹುದು. ಆದ್ದರಿಂದಾಗಿ ಬಲವತ್ತರವಾದಂತಹ ಕರ್ಮ ಇದ್ರೆ ಅದು ನಿಯತ ಕಾಲದಲ್ಲಿ ಏನೇ ಮರಣವನ್ನು ತಂದು ಕೊಡ್ತದೆ ಅಂತ ಹೇಳ್ತೀವಿ. ಅಬಲವತ್ತರವಾದಂತಹ ಕರ್ಮ ಇದ್ರೆ ಅದು ಕೂಡ ಮರಣವನ್ನು ತಂದು ಕೊಟ್ಟೇ ಕೊಡ್ತದೆ, ಆದ್ರೆ ಅಲ್ಲಿ ಕಾಲದ ಒಂದು ನಿಯಮ ಇರೋದಿಲ್ಲ. ಅದ್ಯದ ಅದನ್ನ ಹೇಳ್ತಾರೆ. ದೃಷ್ಟ ಸಾಮಗ್ರಿ ಅನುಗುಣ ಅಪಥ್ಯ ಸೇವಾ ರೂಪಂ ಔಷಧ ಅಭಾವ ರೂಪಾಂಚ ಪ್ರಾಪ್ನೋತಿ ತದಾ ಮಾರಯತಿ. ಯಾವಾಗ ಮರಣವನ್ನು ತಂದು ಕೊಡ್ತದೆ ಅಂದ್ರೆ ದೃಷ್ಟ ಸಾಮಗ್ರಿ, ದೃಷ್ಟವಾದಂತಹ ಸಾಮಗ್ರಿ ಇರಬೇಕು. ಅನುಗುಣಂ ಅಪಥ್ಯ ಸೇವಾರೂಪಾಂ ಔಷಧಾಭಾವ ರೂಪಾಂಚ ಪ್ರಾಪ್ನೋತಿ. ದೃಷ್ಟ ಸಾಮಗ್ರಿ ಯಾವುದದು ಅಲ್ಲಿ ಅಂತಂದ್ರೆ ಅಪಥ್ಯ ಸೇವಾರೂಪವಾದಂತಹ ಸಾಮಗ್ರಿ ಮತ್ತು ಔಷಧ ಅಭಾವ ರೂಪವಾದಂತಹ ಸಾಮಗ್ರಿ ಯಾವಾಗ ಇರ್ತದೋ ತದಾ ಮಾರಯತಿ, ಯಾವಾಗ ಮರಣವನ್ನು ತಂದುಕೊಡ್ತದೆ. ಯದಾತು ನ ಪ್ರಾಪ್ನೋತಿ ತದಾ ನ ಮಾರಯತಿ. ಯಾವಾಗ ಈ ರೀತಿಯಾದಂತಹ ಏನು ದುಷ್ಟ ಸಾಮಗ್ರಿ ಇಲ್ಲದೆ ಹೋದಲ್ಲಿ, ಅಂದ್ರೆ ದುಷ್ಟ ಸಾಮಗ್ರಿ ಇದೆ ಅವಾಗ ಏನಾಗುತ್ತೆ, ಅವಾಗ ಮರಣವನ್ನು ತಂದು ಕೊಡೋದಿಲ್ಲ. ಅಂದ್ರೆ ಅಪಥ್ಯ ಮಾಡ್ತಾ ಇಲ್ಲ, ಔಷಧವೂ ಸಿಕ್ಕಿದೆ, ಆ ರೀತಿಯಾದಂತಹ ಒಂದು ಅವಸ್ಥೆಯಲ್ಲಿ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಅಬಲವತ್ತರವಾದಂತಹ ಕರ್ಮ ಮರಣಕ್ಕೆ ಕಾರಣ ಆಗೋದಿಲ್ಲ ಅಂತ. ಯದುಕ್ತಂ ಜನಪದೋಧ್ವಂಸನೀಯೇ, ಜನಪದೋಧ್ವಂಸ ಅಧ್ಯಾಯದಲ್ಲಿ ಹೇಳ್ತಾರೆ. ಕರ್ಮ ಕಿಂಚಿತ್ ಕ್ವಚಿತ್ ಕಾಲೇ ವಿಪಾಕೆ ನಿಯತಂ ಮಹತ ಕಿಂಚಿತ್ ತ್ವಕಾಲ ನಿಯತಂ ಕಿಂಚಿನ್ನ ಕಾಲ ನಿಯತಂ ಪ್ರತ್ಯಯೇ ಪ್ರತಿಬೋಧ್ಯತೆ ಅಂತ. ಅಲ್ಲಿ ಕರ್ಮ ಕಿಂಚಿತ್ ಕ್ವಚಿತ್ ಕಾಲೇ, ಕೆಲವು ಕರ್ಮ ಕೆಲವು ಕಾಲದಲ್ಲಿ ಮರಣವನ್ನು ತಂದು ಕೊಡ್ತದೆ, ಇನ್ ಕೆಲವುದು ಏನ್ ಮಾಡ್ತದೆ ಅಕಾಲದಲ್ಲಿ ತಂದು ಕೊಡ್ತದೆ. ಈ ರೀತಿ ಕರ್ಮ ವಿಪಾಕ ಯಾವ ತರ ಆಗತ್ತೆ ಅಂತಂದ್ರೆ ಅದು ಯಾವ ರೀತಿಯಾದಂತಹ ಕರ್ಮ ಇದೆ, ಬಲವತ್ತರವಾಗಿದೆಯೋ ಅಬಲವತ್ತರವಾಗಿದೆಯೋ ಅದರ ಮೇಲೆ ಅದು ಅವಲಂಬಿಸಿರ್ತದೆ.
ಸೊ ಅದನ್ನ ಈ ಒಂದು ವಿಷಯವನ್ನ ಅಲ್ಲಿ ಎಲ್ಲಿ ಜನಪದೋಧ್ವಂಸನಿ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅಸ್ತಿತ್ವ ಅರ್ಥಂ ಪ್ರಪಂಚೇನ ತತ್ರೈವ ದರ್ಶಯಿಷ್ಯಾಮಃ. ಇದರ ವಿಸ್ತಾರವಾದಂತಹ ವಿವರಣೆಯನ್ನ ಅಲ್ಲಿ ಅಂದ್ರೆ ಜನಪದೋಧ್ವಂಸ ಅಧ್ಯಾಯದಲ್ಲಿ, ವಿಮಾನಸ್ಥಾನ 3ನೇ ಅಧ್ಯಾಯದಲ್ಲಿ ಅಲ್ಲೇ ನಾವು ವಿವರಣೆಯನ್ನು ಮಾಡ್ತೀವಿ ಅಂತ ಇಲ್ಲಿ ಚಕ್ರಪಾಣಿ ತಿಳಿಸ್ಕೊಡ್ತಾ ಇದ್ದಾರೆ. ನಚವಾಚ್ಯಂ ಇಲ್ಲಿ ಮತ್ತೊಂದು ವಿಕಲ್ಪವನ್ನು ಹೇಳ್ತಾರೆ. ನಚವಾಚ್ಯಂ ಈ ರೀತಿಯಾಗಿ ಹೇಳ್ಬಾರ್ದು. ಏನಂತ? ಅದೃಷ್ಟಮೇವ ಸರ್ವತ್ರ ಕಾರಣಂ. ಹಾಗಿದ್ದಾಗ ಅದೃಷ್ಟವೇ ಎಲ್ಲದಕ್ಕೂ ಕಾರಣ ಆಗ್ಲಿ. ತಚ್ಚ ಇತಿ. ಅದೃಷ್ಟನೇ ಕಾರಣ ಆಗ್ಲಿ ಎಲ್ಲದಕ್ಕೂ. ದೃಷ್ಟ ಅನ್ನೋದು ಕಾರಣ ಆಗೋದೇ ಬೇಡ ಅಂತಂದ್ರೆ ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಯತಃ ಯದೇವ ಅದೃಷ್ಟಂ ತದೇವ ದೃಷ್ಟ ಯಾಗಾದಿ ಬ್ರಹ್ಮವದಾದಿಜನ್ಯಂ ಕಿಂಚಿತ್. ಇವತ್ತು ಅದು ಅದೃಷ್ಟ ಆಗಿದೆ, ಯಾವುದು ಕರ್ಮ. ಆದ್ರೆ ಅದು ಹಿಂದೆ ದೃಷ್ಟ ಆಗಿತ್ತು. ಹೇಗೆ ಅಂತಂದ್ರೆ ಅದೃಷ್ಟ ಅಂತಂದ್ರೇನು? ಕರ್ಮ ನಮಗೆ ಕಾಣಿಸ್ತಾ ಇಲ್ಲ, ನಮ್ಮ ಕಣ್ಣಿಗೆ ಗೋಚರ ಇಲ್ಲ. ಹಾಗಾಗಿ ಅದನ್ನ ನಾವು ಅದೃಷ್ಟ ಅನ್ನುವಂತಹ ಶಬ್ದದಿಂದ ಕರಿತೀವಿ. ಆದ್ರೆ ಒಬ್ಬ ವ್ಯಕ್ತಿ ಹಿಂದೆ ಮಾಡಿರ್ತಕ್ಕಂತಹ ಏನು ಒಳ್ಳೆ ಕರ್ಮವೂ ಇರ್ತದೆ, ಕೆಟ್ಟ ಕರ್ಮವೂ ಇರ್ತದೆ. ಒಳ್ಳೆ ಕರ್ಮಕ್ಕೆ ಉದಾಹರಣೆ ಏನು? ಯಾಗಾದಿ ಅಂತ ಹೇಳ್ತಾರೆ. ಯಾಗಾದಿ ಅಂತಂದ್ರ ಈ ಒಳ್ಳೆ ಯಾಗಗಳನ್ನ ಮಾಡುವಂತಹದ್ದು, ಸೋಮಯಾಗ ಮುಂತಾದಂತಹ ಯಾಗಗಳನ್ನು ಮಾಡಿರ್ತಾನೆ. ಅವಾಗ ಅದೇನಾಯ್ತು? ಇವತ್ತು ಅದೃಷ್ಟ ಆಗಿದ್ರು ಕೂಡ ಹಿಂದೆ ಅದು ದುಷ್ಟ ಆಗಿತ್ತು. ಇನ್ನ ಬ್ರಹ್ಮವಾದಾದಿ ಜನ್ಯಂ, ಬ್ರಹ್ಮಹತ್ಯ ಮುಂತಾದಂತಹ ಮಹಾಪಾತಗಳನ್ನು ಮಾಡ್ತಾ ಇರ್ತಾನೆ. ಆ ಪಾತಕಗಳನ್ನ ಮಾಡಿದಾಗ, ಪಾಪಕರ್ಮವನ್ನು ಮಾಡಿದಾಗ ಏನಾಯ್ತು? ಅವಾಗ ಅದು ದುಷ್ಟ ಆಗಿತ್ತು, ಇವಾಗ ಅದು ದುಷ್ಟ ಆಗಿದೆ. ಯದ್ ದೃಷ್ಟೇನ ಅನುಪಪನ್ನಂ ತತ್ರ ದೃಷ್ಟಕಲ್ಪನಾ ಪ್ರಾಮಾಣಿಕಿ, ತತ್ರ ಅದೃಷ್ಟಕಲ್ಪನಾ ಪ್ರಾಮಾಣಿಕಿ. ಇನ್ನ ಯದು ದೃಷ್ಟೇನ ಅನುಪಪನ್ನಂ, ಯಾವುದು ದೃಷ್ಟವ ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಅಥವಾ ದೃಷ್ಟವಾದಂತಹ ಕಾರಣಗಳಿಗೆ ಯಾವುದು ನಿಲುಕುವುದಿಲ್ಲವೋ ಅಲ್ಲಿ ನಾವು ಅದೃಷ್ಟ ಕಲ್ಪನಾ ಮಾಡಿದಾಗ ಅದು ಸರಿಯಾದದ್ದು ಅಂತ ಕರೆಯಲ್ಪಡುತ್ತೆ. ಅಂದ್ರೆ ಈಗ ನಾವು ಚಿಕಿತ್ಸಾ ಮಾಡ್ತಾ ಇದ್ದೀವಿ, ಆದ್ರೆ ಚಿಕಿತ್ಸಾ ಕಾರ್ಯಕಾರಿಯಾಗಿ ಆಗ್ತಾ ಇಲ್ಲ. ಎಲ್ಲ ಬಗೆಯ ಚಿಕಿತ್ಸಾ ಮಾಡ್ಬಿಡ್ತೀವಿ, ಯಾವ್ದ್ರಲ್ಲೂ ನಮಗೆ ರಿಸಲ್ಟ್ ಬರೋದಿಲ್ಲ. ಅಂತಲೇನೋ ಇದು ಅದೃಷ್ಟ ಕಲ್ಪನೆಯನ್ನು ಮಾಡಬಹುದು ನಾವು. ಎತ್ತು ದಾಹಾದಿ ದೃಷ್ಟೇನೈವ ಅಗ್ನಿ ಸಂಬಂಧೇನ ಉಪಪದ್ಯತೆ ತತ್ರ ಕಾಕಥಾ. ಈಗ ದಾಹಾದಿ ಕರ್ಮ, ದಾಹ ಮುಂತಾದಂತಹ ಕೆಲವು ಘಟನೆಗಳು ಸಂಭವಿಸ್ತದೆ. ಯಾರಿಗೋ ಒಬ್ಬರಿಗೆ ವ್ಯಕ್ತಿಗೆ ಏನಾಯ್ತು? ಅಗ್ನಿಸ್ಪರ್ಶ ಆಯ್ತು. ಅಗ್ನಿಸ್ಪರ್ಶ ಆಗೋದ್ರಿಂದ ಅಲ್ಲಿ ಏನಾಯ್ತು? ದಾಹ ಉತ್ಪತ್ತಿ ಆಯ್ತು. ಆ ಅಗ್ನಿ ಸಂಬಂಧದಿಂದ ಏನ್ ದಾಹ ಉಂಟಾಗ್ತದೆ ಅದು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಅದೃಷ್ಟ ಕಲ್ಪನಾ ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ಅಂದಾಗ ಕಾಕಥ ಅದರದ್ದು ಒಂದು ವ್ಯವಸ್ಥೆ ಏನು? ಅದೃಷ್ಟಸ್ಯ ದೃಷ್ಟ ಕಾರ್ಯ ಅನ್ಯಥಾ ಅನುಪಪತ್ತಿ ಪರಿಕಲ್ಪನೀಯಸ್ಯ. ಅದೃಷ್ಟಸ್ಯ ದೃಷ್ಟ ಕಾರ್ಯ ಅನ್ಯಥಾ ಅನುಪಪತ್ತಿ. ದೃಷ್ಟ ಕಾರ್ಯ ಏನಿದೆ ಅದರ ಅನ್ಯಥಾ ಅನುಪಪತ್ತಿ ಅಂದ್ರೆ ಅದರ ವಿಪರೀತವಾದಂತಹ ಜ್ಞಾನ ಏನಿದೆ ಅದು ಇಂಥಲ್ಲಿ ಬೇಕಾಗೋದೇ ಇಲ್ಲ. ಎಲ್ಲಿ ನಮಗೆ ಕಾರಣಗಳು ದೃಷ್ಟವಾಗಿ ಕಂಡು ಬರ್ತಾವೋ ಅಂತಲ್ಲಿ ಏನ ಯ ಇಮೇ ದುರ್ಬಲೇನ ಕರ್ಮಣ ದೃಷ್ಟ ಬಲವತ್ ಅಪಥ್ಯ ಸೇವಾ ಜನಿತ ದೋಷ ಬಲಾದ ಆರಬ್ಧ ವ್ಯಾಧಯಸ್ತೆ ಬಲವತಾ ಚತುಷ್ಪಾದ ಸಂಪನ್ನೇನ ಭೇಷಜೇನ ದೋಷಕ್ಷಯ ಕೇನ ಉಪಾಯೇನ ಪರಂ ಸಾಧ್ಯ. ಇದರಿಂದ ಏನ್ ಹೇಳಿದಂಗಾಯ್ತು ಅಂತಂದ್ರೆ ತೇನ ಯ ಇಮೇ ದುರ್ಬಲೇನ ಕರ್ಮಣ, ಯಾವ ಒಂದು ಕರ್ಮಗಳು ದುರ್ಬಲೇನ ಕರ್ಮ, ಈ ದುರ್ಬಲವಾದಂತಹ ಕರ್ಮದಿಂದ ದೃಷ್ಟ ಬಲವತ್ ಅಪಥ್ಯ ಸೇವಾ ಜನಿತ, ದೃಷ್ಟವಾದಂತಹ ಬಲವಂತವಾದಂತಹ ಆಮೇಲೆ ಅಪಥ್ಯ ಸೇವಾ ಜನಿತ ದೋಷ ಬಲಾದ ಆರಬ್ಧ. ದೃಷ್ಟ ಕರ್ಮ ಇದೆ, ಅಪಥ್ಯದಿಂದ ಜನಿತವಾಗಿದೆ, ದೋಷದಿಂದ ಅಲ್ಲಿ ಏನಾಗಿದೆ? ನಮಗೆ ರೋಗ ಉತ್ಪತ್ತಿ ಅಂತ ಏನೋ ಆಗಿದೆ, ವ್ಯಾಧಯಸ್ತೆ ರೋಗೋತ್ಪತ್ತಿ ಆಗಿದೆ. ದೋಷ ಬಲದಿಂದ ರೋಗೋತ್ಪತ್ತಿ ಆಗಿದೆ. ಬಲವತಾ ಚತುಷ್ಪಾದ ಸಂಪನ್ನೇನ, ಅಲ್ಲಿ ಬಲವತ ಅನ್ನೋದ್ರಿಂದ ಸಂಪೂರ್ಣವಾದಂತಹ ಚತುಷ್ಪಾದಗಳಿಂದ ಕೂಡಿದಂತಹ ಭೇಷಜದಿಂದ ದೋಷಕ್ಷಯಕೇನ ಉಪಾಯೇನ ಪರಂ ಸಾಧ್ಯ. ಅಲ್ಲಿ ನಾವು ದೋಷಕ್ಷಯವನ್ನ ಮಾಡುವುದರ ಮುಖಾಂತರ, ಆ ಒಂದು ಉಪಾಯವನ್ನು ಅನುಸರಿಸುವುದರ ಮುಖಾಂತರ ಈ ವ್ಯಾಧಿಗಳು ಸಾಧ್ಯ ಆಗ್ತವೆ. ಅಂದ್ರೆ ಏನಾಯ್ತು? ಎಲ್ಲಿ ನಿಧಾನಾದಿಗಳು ನಮಗೆ ದೃಷ್ಟವಾಗಿವೆ, ಆ ನಿಧಾನಗಳ ಬಲದಿಂದ ರೋಗೋತ್ಪತ್ತಿ ಅಂತ ಅನ್ನೋದಾಗಿದೆ.
ಅಂತಹ ಒಂದು ಸಂದರ್ಭದಲ್ಲಿ ನಾವು ಸರಿಯಾದಂತಹ ಚಿಕಿತ್ಸಾ ಚತುಷ್ಪಾದದಿಂದ ಸಂಪನ್ನವಾದಂತಹ ಏನೊಂದು ಚಿಕಿತ್ಸೆಯನ್ನ ಮಾಡ್ತೇವೋ, ಔಷಧಿಯನ್ನ ಕೊಡ್ತೀವೋ ರೋಗಿಗೆ, ಅಲ್ಲಿ ಏನಾಗ್ತದೆ ಅಂತಂದ್ರೆ ಅದು ಪರಂ ಸಾಧ್ಯ, ಅದು ಸರಿಯಾಗಿ ಸಾಧ್ಯವಾಗುತ್ತೆ, ಅಲ್ಲಿ ಚಿಕಿತ್ಸೆ ಅನ್ನೋದು ಸಫಲವಾಗುತ್ತೆ. ತದಭಾವೇತು, ಆ ರೀತಿಯಾದಂತಹ ನಮಗೆ ದುಷ್ಟ ಕಾರಣಗಳಿದ್ದಾಗ ಏನಾಗ್ತದೆ, ದುರ್ಬಲೇನಾಪಿ ಕರ್ಮಣ, ಇಲ್ಲಿ ಹಿಂದೆ ದೋಷಬಲಾರಂಭದಲ್ಲಿ ಏನ್ ಹೇಳಿದ್ರು, ಬಲವತ್ತಾಗಿರ್ಬೋದು, ಅಲ್ಲಿ ಬಲವಾನಾಗಿದ್ದರೂ ಕೂಡ ಸಾಧ್ಯ ಆಗುತ್ತೆ. ಆದ್ರೆ ತದಭಾವಿ ಅಲ್ಲಿ ಎಲ್ಲಿ ಅದೃಷ್ಟ ಇರುತ್ತದೋ, ಯಾವುದು ಕರ್ಮಗಳ ದೃಷ್ಟವಾದಂತಹ ನಿಧಾನಾದಿಗಳು ನಮಗೆ ಕಾಣುವುದಿಲ್ವೋ, ಅಲ್ಲೇನಾಗ್ತದೆ, ತದಭಾವೇತು ದುರ್ಬಲೇನಾಪಿ ಕರ್ಮಣ, ದುರ್ಬಲವಾದಂತಹ ಕರ್ಮದಿಂದಲೂ ಕೂಡ ಏನಾಗ್ತದೆ, ದೃಷ್ಟ ದೋಷ ಬಲಾದ ಆರಬ್ಧ, ದೃಷ್ಟ ದೋಷ ಬಲಾದ ಆರಬ್ಧ, ದೃಷ್ಟವಾದಂತಹ ದೋಷ ಬಲದಿಂದ ಆರಬ್ಧವಾದಂತಹ ವ್ಯಾಧಿ ಇದ್ದರೂ ಕೂಡ ನ ನಿವರ್ತಂತೆ ಇತಿ ಭಾವ, ಅಲ್ಲಿ ಅದು ನಿವೃತ್ತಿ ಆಗುವುದಿಲ್ಲ. ಯಾಕೆ, ಅಲ್ಲಿ ಹಿಂದೆ ದುರ್ಬಲವಾದಂತಹ ಒಂದು ಅದೃಷ್ಟ ಕಾರಣ ಇಲ್ಲೇನಾಗಿದೆ, ಸಂಯೋಗ ಹೊಂದಿದೆ. ದೋಷಬಲ ದೃಷ್ಟ ಇದ್ದರೂ ಕೂಡ ಅಲ್ಲಿ ದೈವ ಏನಿದೆ, ಆ ದೈವದಿಂದ ಕೂಡಿದಂತಹ ವ್ಯಾಧಿ ಅದು ಚಿಕಿತ್ಸೆಯಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಯದುಕ್ತಂ ದೈವಂ ಪುರುಷಕಾರೇಣ ದುರ್ಬಲಂ ಹ್ಯುಪಹನ್ಯತೆ, ದೈವೇನ ಚೇತರತ್ ಕರ್ಮ ವಿಶಿಷ್ಟೇನೋಪಹನ್ಯತೆ. ದೈವ ಅಂತ ಶಬ್ದ ಪ್ರಯೋಗ ನಮ್ಮಲ್ಲಿ ಕಾಣಿಸ್ತದೆ. ದೈವ ಶಬ್ದಕ್ಕೆ ಏನರ್ಥ, ದೈವಂ ಆತ್ಮಕೃತಂ ವಿದ್ಯಾತ್ ಕರ್ಮಯತ್ ಪೌರ್ವದೇಹಿಕಂ ಅಂತ. ಆತ್ಮಕೃತ, ನಾವು ಮಾಡಿದಂತಹ ಪೂರ್ವದೇಹದಲ್ಲಿ ಮಾಡಿದಂತಹ ಏನೊಂದು ಕರ್ಮ ಇದೆ, ಅದನ್ನ ದೈವ ಶಬ್ದದಿಂದ ಕರೀತಾರೆ. ದೈವಂ ಪುರುಷಕಾರೇಣ ದುರ್ಬಲಂ ಹಿ ಉಪಹನ್ಯತೆ, ದೈವ ದುರ್ಬಲವಾದಂತಹ ದೈವ ಇತ್ತು ಅಂತಂದ್ರೆ ಅಲ್ಲಿ ಪುರುಷಕಾರದಿಂದ ನಾವು ಅದನ್ನ ಹನನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಇಲ್ಲಿ ಹಿಂದೆ ಹೇಳಿದ್ರೆ ಏನು, ತದಭಾವೇತು ದುರ್ಬಲೇನಾಪಿ ಕರ್ಮಣ, ದುರ್ಬಲವಾದಂತಹ ದೈವ ಇದೆ, ದೃಷ್ಟವಾದಂತಹ ದೋಷ ದೃಷ್ಟವಾದಂತಹ ಒಂದು ನಿಧಾನ ಇದೆ, ಅದರಿಂದ ಆರಬ್ಧವಾದಂತಹ ವ್ಯಾಧಿ ಇದ್ದರೆ ಅದೇನಾಗುತ್ತೆ, ಅಲ್ಲ ಅದೃಷ್ಟ ಸೇರಿದಾಗಲ್ಲಿ ನಿವೃತ್ತಿ ಆಗೋದಿಲ್ಲ ಅಂತ ಹೇಳಿದ್ರು. ಇಲ್ಲಿ ದೈವಂ ಪುರುಷಕಾರೇಣ ದುರ್ಬಲಂ ಹಿ ಉಪಹನ್ಯತೆ ಅನ್ನೋದ್ರಿಂದ ದುರ್ಬಲವಾದಂತಹ ದೈವ ಇದ್ದಾಗ ಪ್ರಬಲವಾದಂತಹ ಪುರುಷಕಾರದಿಂದ ಅದನ್ನೇನ್ ನಾವು ಏನ್ ಮಾಡ್ಬಹುದು, ಅದನ್ನ ಶಮನ ಮಾಡಬಹುದು. ದೈವೇನ ಚೇತರತ್ ಕರ್ಮ ವಿಶಿಷ್ಟೇನೋಪಹನ್ಯತೆ, ದೈವದಿಂದ ಪ್ರಬಲವಾದಂತಹ ದೈವ ಇದ್ರೆ ಅದು ಇತರತ್ ಪುರುಷಕಾರದಿಂದ ಮಾಡೋದು, ವಿಶಿಷ್ಟವಾದಂತಹ ಪುರುಷಕಾರದಿಂದ ಪ್ರಯತ್ನ ಪಟ್ಟರೂ ಕೂಡ ಅದು ಯಾವುದು ಸಫಲ ಆಗೋದಿಲ್ಲ ಅಂತ ಅಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇನ್ನ ಅನುಪಾಯೇನ ಅಂತಂದ್ರ ಇಲ್ಲಿ ನಚ ಉಪಾಯ ಸಾಧ್ಯಾನಾಂ ವ್ಯಾಧೀನಾಂ ಅನುಪಾಯನ ಸಿದ್ಧಿರಸ್ತಿ, ಅಲ್ಲಿ ಅನುಪಾಯನ ಅನ್ನುವಂತಹ ಶಬ್ದ ಬಂದಿತ್ತು. ಅಲ್ಲಿ ಅನುಪಾಯನ ಅಂತನ್ನುವಂತಹ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಅಭೇಷಜೇನ ಅಂತ, ಭೇಷಜ ಇಲ್ಲದೇನೆ ಅನ್ನುವಂತಹ ಅರ್ಥವನ್ನು ನಾವು ತಿಳಿಬೇಕು. ಉಪಾಯ ಏನಂತಂದ್ರ ಭೇಷಜೇನ ಅಂತ ಅರ್ಥ, ಅನುಪಾಯ ಏನಂದ್ರೆ ಅಭೇಷಜದಿಂದ ಅಂತ. ಅಯಂ ಭೇಷಜ ಸಮುದಾಯ ಸ್ವಗುಣ ಸಂಪನ್ನ ಇತ್ಯರ್ಥ. ಇಲ್ಲಿ ಭೇಷಜ ಸಮುದಾಯ ಅಂತ ತಗೊಂಡಾಗ ಸ್ವಗುಣ ಸಂಪನ್ನವಾದಂತಹ ಸಮುದಾಯವನ್ನ ತಿಳ್ಕೋಬೇಕು ಅಂತ. ಭೇಷಜ ಸಮುದಾಯ ಬರೀ ಭೇಷಜ ತಂದು ಕೊಟ್ಟರು ಅಂತ ಅರ್ಥ ಅಲ್ಲ, ಎಲ್ಲ ಗುಣಗಳಿಂದ ಸಂಪನ್ನವಾದಂತಹ ಭೇಷಜವನ್ನು ಕೊಟ್ಟಾಗ ಅಂತ. ಅಸಾಧ್ಯೇ ವ್ಯಾಧೌ ಚಿಕಿತ್ಸಾಂ ಕುರ್ವನ್ ವೈದ್ಯೇವ ಯಥೋಕ್ತ ಗುಣವನ್ನ ಭವತಿ ಇತ್ಯರ್ಥ. ಇನ್ನು ಅಸಾಧ್ಯ ವ್ಯಾಧಿಯನ್ನು ಚಿಕಿತ್ಸಾ ಮಾಡ್ತಾ ಇದ್ದಾನೆ ವೈದ್ಯ, ಅಲ್ಲಿ ಇಲ್ಲಿ ನಹ್ಯಲಂ ಜ್ಞಾನವಾನ್ ವಿಷಂ ಮೂರ್ಷುಂ ಆತುರಂ ಉತ್ಥಾಪಯಿತು ಅನ್ನುವಲ್ಲಿ ಏನ್ ಮಾಡ್ತಾ ಇದ್ದಾನೆ, ನಹ್ಯಲಂ ಜ್ಞಾನವಾನ್ ಅಂತ ಹೇಳಿದಾಗ ಅಲ್ಲಿ ಅವನಿಗೆ ಜ್ಞಾನ ಏನಾಗಿದೆ, ಸಾಕಾಗುವಷ್ಟು ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನರ್ಥ ಅಂತ ಚಕ್ರಪಾಣಿ ತುಂಬಾ ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ, ಅಸಾಧ್ಯೇ ವ್ಯಾಧೌ ಚಿಕಿತ್ಸಾಂ ಕುರ್ವನ್ ವೈದ್ಯೇವ ಯಥೋಕ್ತ ಗುಣವನ್ನ ಭವತಿ ಇತ್ಯರ್ಥ. ಅಸಾಧ್ಯ ವ್ಯಾಧಿಯನ್ನ ಚಿಕಿತ್ಸೆ ಮಾಡ್ಲಿಕ್ಕೆ ಹೊರಟಂತಹ ಏನೊಬ್ಬ ವೈದ್ಯ ಇದ್ದಾನೆ, ಅವನಿಗೆ ಯಥೋಕ್ತವಾದಂತಹ ಗುಣ ಇಲ್ಲನೇ ಅಂತ ಅರ್ಥ ಮಾಡ್ಕೋಬೇಕು ಅಂತ. ಅವನಿಗೆ ಚಿಕಿತ್ಸಾ ಚತುಷ್ಪಾದಗಳಲ್ಲಿ ಏನು ವೈದ್ಯನಿಗೆ ಹೇಳದಂತಹ 4 ಗುಣಗಳಿದೆ, ಅವುಗಳು ಸರಿಯಾಗಿ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆ, ನಹ್ಯಲಂ ನ ಸಮರ್ಥ, ನಹ್ಯಲಂ ಅಂತಂದ್ರೆ ಏನು, ನ ಸಮರ್ಥ, ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ. ಯಾಕೆಂದ್ರೆ ಯದ್ಯಸಾಧ್ಯತಾಂ ಜಾನಾತಿ ತದಾ ನ ಪ್ರವರ್ತತ ಏವ, ಅವನಿಗೆ ಈ ವ್ಯಾಧಿ ಅಸಾಧ್ಯ ಇದೆ ಅಂತ ಗೊತ್ತಾಗ್ಬಿಡ್ತು ಅಂತಂದ್ರೆ ಅವನು ಪ್ರವೃತ್ತಿನೇ ಮಾಡ್ತಿದ್ದಿಲ್ಲ. ಅತ ನ ಜಾನಾತಿ ತದಾ ಜ್ಞಾನವಾನ್ ಏವ ನ ಭವತಿ ಇತ್ಯರ್ಥ. ಇವನು ಯಾವಾಗ ಅದನ್ನು ತಿಳಿಯದೇನೆ ಚಿಕಿತ್ಸೆಯನ್ನು ಶುರು ಮಾಡಿದಾನೆ ಅನ್ನೋದ್ರಿಂದ ಏನರ್ಥ ಅಂತಂದ್ರೆ
ಅವನು ತಿಳಿದಿಲ್ಲ, ಆ ವ್ಯಾಧಿಯ ಬಗ್ಗೆನೇ ತಿಳ್ಕೊಂಡಿಲ್ಲ, ಅದು ಅಸಾಧ್ಯ ಅಂತಾನೆ ಅವನಿಗೆ ಗೊತ್ತಿಲ್ಲ. ಆ ಅಸಾಧ್ಯ ಗೊತ್ತಿಲ್ಲದೆ ಇರೋದ್ರಿಂದ ಅವನೇನ್ ಮಾಡ್ತಾ ಇದ್ದಾನೆ, ಈ ರೀತಿಯಾಗಿ ಚಿಕಿತ್ಸೆಗೆ ಪ್ರವೃತ್ತಿ ಮಾಡ್ತಾ ಇದ್ದಾನೆ ಅಂತ. ಅಥ ನ ಜಾನಾತಿ ತದಾ ಜ್ಞಾನವಾನೇವ ನ ಭವತಿ. ಅಂದ್ರೆ ಅವನಿಗೆ ಸಾಧ್ಯಾಸಾಧ್ಯ ಜ್ಞಾನನೇ ಇಲ್ಲ ಅಂತ ನಾವು ತಿಳಿಬೇಕು. ಚತುಷ್ಪಾದ ಸಂಪದಾ ಅವಶ್ಯಂ ವ್ಯಾಧಿ ಪ್ರಶಮೋ ಭವತಿ ಇತಿ ದೃಷ್ಟಾಂತೇನ. ಇನ್ನ ಚತುಷ್ಪಾದ ಸಂಪತ್, ಈ ಚಿಕಿತ್ಸಾ ಚತುಷ್ಪಾದ ಏನಿದೆ, ಆ ಚತುಷ್ಪಾದಗಳು ನಾಲ್ಕು ಪಾದಗಳು ನಾಲ್ಕು ಗುಣಗಳಿಂದ ಸಂಪನ್ನ ಆಗಿದ್ರೆ ಏನಾಗುತ್ತೆ, ಯಾವ ರೀತಿಯಾಗಿ ವ್ಯಾಧಿ ಪ್ರಶಮನ ಆಗುತ್ತೆ ಅನ್ನುವುದನ್ನ ಒಂದು ದೃಷ್ಟಾಂತದ ಮುಖಾಂತರ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಥಾಹಿ ಇತ್ಯಾದಿ. ಯಥಾಹಿ ಎನ್ನುವಂತಹ ಈ ಒಂದು ವಾಕ್ಯದ ಮುಖಾಂತರ, ಯಥಾಹಿ ಯೋಗಜ್ಞೋ ಅಭ್ಯಾಸ ನಿತ್ಯ ವಿಶ್ವಾಸ ಧನುರಾದಾಯ ಇಷುಂ ಆಸ್ಯನ್ ಅತಿ ವಿಪ್ರಕೃಷ್ಟೆ ಮಹತಿ ಕಾಯೇ ನಾಪರಾಧವಾನ್ ಭವತಿ ಸಂಪಾದಯತಿ ಚ ಇಷ್ಟಕಾರ್ಯಂ ತಥಾ ಭಿಷಕ್ ಸ್ವಗುಣ ಸಂಪನ್ನಃ ಉಪಕರಣವಾನ್ ವೀಕ್ಷ್ಯ ಕರ್ಮಂ ಆರಭಮಾಣಃ ಸಾಧ್ಯ ರೋಗಂ ಅನಪರಾಧಃ ಸಂಪಾದಯತ್ಯೇವ ಆತುರಂ ಆರೋಗ್ಯೇಣ ತಸ್ಮಾನ್ನ ಭೇಷಜಂ ಅವಿಶಿಷ್ಟಂ ಭವತಿ. ಇಲ್ಲಿ ಅದನ್ನ ಇಲ್ಲಿ ಚಕ್ರಪಾಣಿ ವ್ಯಾಖ್ಯಾನ ಮಾಡ್ತಾರೆ. ವಿಶ್ವಾಸ ಧನುರ್ವಿದ್ಯೆಯನ್ನ ಬಲ್ಲಂತಹ ಒಬ್ಬ ಧನುರ್ಧರ ಏನ್ ಮಾಡ್ತಾನೆ, ಆ ಈ ಬಾಣವನ್ನ ಹೇಗೆ ಯಾವ ಕಾಲದಲ್ಲಿ ಎಷ್ಟು ವೇಗದಲ್ಲಿ ತನ್ನ ಲಕ್ಷ್ಯವನ್ನ ಭೇದನ ಮಾಡ್ಲಿಕ್ಕೆ ಬಿಡಬೇಕು ಅದನ್ನ ಸರಿಯಾಗಿ ಅಭ್ಯಾಸ ಮಾಡಿದಂತಹವನಾಗಿದ್ರೆ, ಮಹತಿ ಕಾಯ ದೊಡ್ಡದಾದಂತಹ ಒಂದು ಲಕ್ಷ್ಯ ಇರಬೇಕು, ಅವನಿಗೆ ಸರಿಯಾಗಿ ಏನಂತಾರೆ ಆ ಬಾಣವನ್ನ ಪ್ರಯೋಗ ಮಾಡಬೇಕು. ಈ ರೀತಿಯಾದಂತಹ ಒಂದು ಮಹತಿ ಕಾಯ ಅದು ಮತ್ತೆ ತುಂಬಾ ದೂರದಲ್ಲಿ ಇರಬಾರ್ದು. ಈ ರೀತಿಯಾದಂತಹ ಒಂದು ಅವಸ್ಥೆಯಲ್ಲಿ ಅವನು ತನ್ನ ಲಕ್ಷ್ಯವನ್ನ ವ್ಯಸನ ಮಾಡುವುದರಲ್ಲಿ ಯಾವುದೇ ವಿಧವಾದಂತಹ ಏನಂತ ದೋಷವನ್ನ ಹೊಂದೋದಿಲ್ಲ. ಅಂದ್ರೆ ಸರಿಯಾಗಿ ತನ್ನ ಲಕ್ಷ್ಯವನ್ನು ವ್ಯಸನ ಮಾಡ್ತಾನೆ. ಅದೇ ರೀತಿಯಾಗಿ ಒಬ್ಬ ವೈದ್ಯ ಏನ್ ಮಾಡ್ತಾನೆ, ಸರಿಯಾದಂತಹ ಚಿಕಿತ್ಸಾ ಚತುಷ್ಪಾದಗಳಿಂದ ಸಂಪನ್ನನಾಗಿದ್ದ ಅಂತಂದ್ರೆ ಅವನು ಯಾವುದೇ ವಿಧವಾದಂತಹ ಅಪರಾಧವನ್ನು ಮಾಡದೇನೆ ಚಿಕಿತ್ಸೆಯನ್ನು ಸರಿಯಾಗಿ ಪ್ರಯೋಗ ಮಾಡಿ ಆ ರೋಗಿಗೆ ಸರಿಯಾದಂತಹ ಆರೋಗ್ಯವನ್ನು ತಂದುಕೊಡ್ತಾನೆ ಅಂತ. ಚತುಷ್ಪಾದ ಸಂಪದ ಅವಶ್ಯಂ ವ್ಯಾಧಿ ಪ್ರಶಮೋ ಭವತಿ ಇದು ದೃಷ್ಟಾಂತೇನ ಯಥಾ ಇತ್ಯಾದಿ. ಈಶ್ವಾಸೋ ಅನ್ನೋದ್ರಿಂದ ಧನುಷ್ಕಃ ಅಂತ, ಅಂದ್ರೆ ಧನುರ್ಧರ ಅಥವಾ ಧನುರ್ವಿದ್ಯೆಯನ್ನು ಬಲ್ಲವನು ಅಂತ. ಅಸ್ಯನ್ ಅಂದ್ರೆ ಕ್ಷಿಪನ್ ಅಂತ. ಇದು ಧನುರಾದಾಯ ಏಷು ಅಸ್ಯನ್ ಅಂತ ಹೇಳ್ತಾರಲ್ಲ, ಅಲ್ಲಿ ಅಸ್ಯನ್ ಶಬ್ದಕ್ಕೆ ಏನಂತಂದ್ರೆ ಕ್ಷಿಪನ್ ಅಂತ, ಅಂದ್ರೆ ಪ್ರಯೋಗ ಮಾಡುವಂತಹದ್ದು, ಬಿಲ್ಲಿನಿಂದ ಬಾಣವನ್ನ ಪ್ರಯೋಗ ಮಾಡುವಂತಹದ್ದು ಅಂತ. ನಾತಿ ವಿಪ್ರಕೃಷ್ಟೆ ಅಂತ ಇಲ್ಲಿ ಹೇಳಿದ್ರು. ನಾತಿ ವಿಪ್ರಕೃಷ್ಟದ ಅರ್ಥಕ್ಕೆ ಆ ಒಂದು ಶಬ್ದಕ್ಕೆ ಏನರ್ಥ ಅಂತಂದ್ರೆ ಸನ್ನಿಹಿತೆ ಅಂತ, ಅಂದ್ರೆ ಹತ್ತಿರದಲ್ಲಿರುವಂತಹ ಆ ಒಂದು ಲಕ್ಷ್ಯ ಅಂತ. ಅನಪರಾಧ ಇತಿ ಲಕ್ಷ್ಯ ಭ್ರಂಶರಹಿತ. ಅನಪರಾಧ ಅಂತ ಹೇಳ್ತಾನೆ. ಸಾಧ್ಯ ರೋಗಂ ಅನಪರಾಧ ಅಂತ ಒಂದು, ಅಥವಾ ಮಹತಿ ಕಾಯೇ ನಾಪರಾಧವಾನ್ ಭವತಿ ಅಂತ ಅಲ್ಲಿ ಧನುರ್ಧರನಿಗೆ ಹೇಳಿರುವಂತಹದ್ದು. ಅಲ್ಲಿ ನಾಪರಾಧವಾನ್ ಅಂತಂದ್ರೆ ಲಕ್ಷ್ಯಭ್ರಂಶರಹಿತ, ಲಕ್ಷ್ಯವನ್ನ ವ್ಯಸನ ಮಾಡದೇ ಇರತಕ್ಕಂತಹದ್ದು ಅಂತ, ಅಂದ್ರೆ ಲಕ್ಷ್ಯವನ್ನ ಸರಿಯಾಗಿ ವ್ಯಸನ ಮಾಡ್ತಾನೆ ಅಂತ ಅರ್ಥ. ಇಷ್ಟಂ ಕಾರ್ಯಂ ಲಕ್ಷ್ಯವೇಧ ಲಕ್ಷಣಂ. ಇಷ್ಟ ಕಾರ್ಯ ಯಾವುದು ಅಂದ್ರೆ ಲಕ್ಷ್ಯವನ್ನು ವ್ಯಸನ ಮಾಡುವಂತಹದ್ದೇನಿದೆ ಅದೇ ಇಷ್ಟ ಕಾರ್ಯ. ಇಷ್ಟ ಕಾರ್ಯ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾನೆ, ಸಂಪಾದಯತಿ ಚ ಇಷ್ಟ ಕಾರ್ಯಂ ಅಂತ ಹೇಳಿದ್ರು. ಇಷ್ಟ ಕಾರ್ಯ ಯಾವುದು ಇಲ್ಲಿ ಅಂತಂದ್ರೆ ಲಕ್ಷ್ಯವನ್ನು ವ್ಯಧ ಮಾಡೋದೇ ಅಲ್ಲಿ ಇಷ್ಟ ಕಾರ್ಯ. ಅದೇ ರೀತಿಯಾಗಿ ಭಿಷಕ್ಕು ಕೂಡ ಸ್ವಗುಣ ಸಂಪನ್ನನಾಗಿದ್ದರೆ, ಉಪಕರಣ ಉಳ್ಳಂತವನಾಗಿದ್ರೆ, ಸರಿಯಾಗಿ ರೋಗಗಳನ್ನ ಪರೀಕ್ಷೆ ಮಾಡಿ ಅದು ಸಾಧ್ಯವೋ ಅಸಾಧ್ಯವೋ ಆ ರೀತಿಯಾಗಿ ಪರೀಕ್ಷೆ ಮಾಡಿ ತನ್ನ ಕರ್ಮವನ್ನ ಚಿಕಿತ್ಸೆಯನ್ನು ಆರಂಭ ಮಾಡದ ಅಂತಂದ್ರೆ ಸಾಧ್ಯ ರೋಗಂ ಅನಪರಾಧ ಸಂಪಾದಯತ್ಯೇವ ಆತುರಂ ಆರೋಗ್ಯೇಣ. ಸಾಧ್ಯ ರೋಗವನ್ನ ಚಿಕಿತ್ಸೆ ಮಾಡಿದಾಗ ಯಾವುದೇ ಅಪರಾಧವನ್ನ ಎಸಗದೇನೆ ರೋಗಿಗೆ ಸರಿಯಾದಂತಹ ಆರೋಗ್ಯವನ್ನು ಕೊಡುವಲ್ಲಿ ವಿಫಲನಾಗೋದಿಲ್ಲ, ಸಫಲನಾಗ್ತಾನೆ. ತಸ್ಮಾತ್ ಅಭೇಷಜೇನ ಅವಿಶಿಷ್ಟಂ ಭವತಿ. ಅದರಿಂದಾಗಿ ಭೇಷಜ ಏನಾಗಿದೆ, ಅಭೇಷಜಕ್ಕಿಂತ ವಿಶಿಷ್ಟವಾಗಿಯೇ ಇದೆ. ನಾವು ಚಿಕಿತ್ಸೆ ಮಾಡೋದೇನಿದೆ, ಚಿಕಿತ್ಸೆ ಮಾಡದೇ ಇರೋದಕ್ಕಿಂತ ವಿಶಿಷ್ಟವಾದಂತಹದ್ದೇ. ಅದಕ್ಕೆ
ಸರಿಯಾದಂತಹ ಪ್ರಯೋಜನ ಇದೆ ಅನ್ನುವಲ್ಲಿ ಈ ಒಂದು ಸೂತ್ರವನ್ನ ಇಲ್ಲಿ ಸಮಾಪನೆಗೊಳಿಸ್ತಾ ಇದ್ದಾರೆ. ಮುಂದಿನ ಸೂತ್ರವನ್ನ ಮತ್ತೆ ಒಂದು ಮುಂದಿನ ಚರಕ ಪಠಣದಲ್ಲಿ ನಾವು ಪ್ರಾರಂಭ ಮಾಡೋಣ. ಈ ದಿನ ನಾವು ಚರಕಾಧ್ಯಯನದಲ್ಲಿ ನಿರ್ದೇಶ ಚತುಷ್ಕದ 2ನೇ ಅಧ್ಯಾಯದ ಮೈತ್ರೇಯ ಆತ್ರೇಯ ಸಂಭಾಷವನ್ನ ನೋಡ್ತಾ ಇದ್ವಿ. ಮೈತ್ರೇಯರ ಸಂಭಾಷಣದಲ್ಲಿ ಹೇಳಿರೋ ಹಾಗೆ ಭೇಷಜವು ಅಭೇಷಜಕ್ಕಿಂತ ಹೆಚ್ಚಾಗಿ ಏನು ವಿಶಿಷ್ಟತೆಯನ್ನು ಹೊಂದಿಲ್ಲ ಅನ್ನೋದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ಇಲ್ಲಿ ಆತ್ರೇಯರ ಒಂದು ಅಥವಾ ಆತ್ರೇಯರ ಒಂದು ಉಪದೇಶದಿಂದ ನಾವು ತಿಳ್ಕೊಂಡ್ವಿ. ಇದು ಮೂಲ ಶ್ಲೋಕದಾದ್ರೆ ಅದರ ಒಂದು ಚಕ್ರಪಾಣಿ ಕಮೆಂಟ್ರಿಯನ್ನ ಇವತ್ತಿನ ಒಂದು ಚರಕಾಧ್ಯಯನದಲ್ಲಿ ವಿಶ್ಲೇಷಣೆಯನ್ನ ಮಾಡಿದ್ವಿ. ಇಲ್ಲಿ ಭೇಷಜವು ಅಭೇಷಜಕ್ಕಿಂತ ತುಂಬಾ ವಿಶಿಷ್ಟತೆಯನ್ನ ಹೊಂದಿದೆ ಅನ್ನೋದು ಒಂದು ಸಿದ್ಧಾಂತ. ಅದಕ್ಕೋಸ್ಕರ ಚಕ್ರಪಾಣಿ ಕಮೆಂಟ್ರಿಯನ್ನ ನೀವು ನೋಡ್ತಾ ಇದ್ರೆ ಅಲ್ಲಿ ಸಿದ್ಧಾಂತ ಯತಿ ಅಂತ ಹೇಳಿದ್ರು. ಅಂದ್ರೆ ಯಾವ ರೀತಿ ಒಂದು ನಾವು ಸಿದ್ಧಾಂತವನ್ನ ಯಾವ ರೀತಿಯ ಒಂದು ಸಿದ್ಧಾಂತವನ್ನ ನಾವು ಯಾವ ರೀತಿಯಾಗಿ ನಾವು ಒಂದು ಸಿದ್ಧಾಂತವನ್ನ ತರಬಹುದು ಅನ್ನೋದಕ್ಕೆ ಇದೊಂದು ಮೊದಲನೇ ಉದಾಹರಣೆ. ಇದೇ ರೀತಿಯಾಗಿ ನಾವು ಮುಂದಿನ ಅಧ್ಯಾಯಗಳನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ ನಮ್ಗೆ ಸಿದ್ಧಾಂತವನ್ನ ಯಾವ ರೀತಿಯಾಗಿ ನಾವು ಪ್ರೂವ್ ಮಾಡ್ಬೋದು ಅಂತ. ನಮ್ಗೆಲ್ಲ ತಿಳಿದಿರೋ ಹಾಗೆ ಯಾವುದೇ ಒಂದು ಸಿದ್ಧಾಂತವನ್ನ ಹೇಳ್ಬೇಕಾದ್ರೆ ಅದು ಪರೀಕ್ಷಕರಿಂದ ಬಹುವಿಧವಾಗಿ ಪರೀಕ್ಷೆಗೆ ಒಳಪಡಲ್ಪಟ್ಟಿರ್ಬೇಕು. ಅದಾದ್ರ ಮೇಲೆ ಒಂದು ನಿರ್ಣಯವನ್ನ ತರುವಂತಹ ಒಂದು ಸಾಧ್ಯತೆ ಹೊಂದಿರ್ಬೇಕು. ಹಾಗಿದ್ರೆ ಮಾತ್ರ ಅದು ನಾವು ಸಿದ್ಧಾಂತ ಅಂತ ತಗೊಳ್ತೀವಿ. ಹಾಗೆ ಅದಕ್ಕೆ ತಕ್ಕಂತ ಹೇತುವನ್ನ ನಾವು ಸಾಧನೆಯನ್ನ ಮಾಡಿರ್ಬೇಕು. ಹೇತುಭಿಶ್ಚ ಸಾಧಯಿತ್ವ ಪರೀಕ್ಷಕೈ ಬಹುವಿಧ ಪರೀಕ್ಷಾ ಆಗಿದ್ರೆ ಮಾತ್ರ ಅದನ್ನ ನಾವು ಸಿದ್ಧಾಂತ ಅಂತ ಕರಿತೇವೆ. ಅದೇ ರೀತಿ ಇಲ್ಲಿ ಹೇತುವಿನ ಕೊಡ್ತಾ ಹೋದ್ರು. ಏನೆಲ್ಲ ನಾವು ಭೇಷಜವು ಅಭೇಷಜಕ್ಕೆ ವಿಶಿಷ್ಟವಾಗಿದೆ, ಭೇಷಜಕ್ಕಿಂತ ವಿಶಿಷ್ಟ ಆಗಿದೆ ಅನ್ನೋದಕ್ಕೆ ಎಲ್ಲಾ ರೀತಿಯಾಗಿ ಪ್ರೂವ್ ಮಾಡೋದಕ್ಕೋಸ್ಕರ ಅಲ್ಲಿ ಹೇತುಗಳನ್ನ ಕೊಡ್ತಾ ಹೋಗಿದ್ದಾರೆ. ಅದು ಯಾವ ಹೇತು ಅಂತ ನಾವು ನೋಡೋದಾದ್ರೆ ಚಕ್ರಪಾಣಿಯ ಕಮೆಂಟ್ರಿಯಲ್ಲಿ ನೋಡಿದಾಗ ನಮ್ಗೆ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಅರ್ಥ ಆಗತ್ತೆ. ಯಾಕೆಂದ್ರೆ ಯಾವುದೇ ವ್ಯಾಧಿಗಳು ಕೂಡ ಭೇಷಜದಿಂದ ಚಿಕಿತ್ಸೆಯನ್ನ ಚತುಷ್ಪಾದ ಪೂರ್ವಕವಾಗಿ ಚಿಕಿತ್ಸೆಯನ್ನ ಮಾಡಿದಾಗ ಅದು ಸಾಧ್ಯನೇ ಆಗಿರತ್ತೆ. ಅದು ಅಸಾಧ್ಯ ಅಂತ ಆಗ್ಲಿಕ್ಕೆ ಅಂದ್ರೆ ಅದನ್ನ ಚಿಕಿತ್ಸೆ ಸಾಧ್ಯ ಆಗತ್ತೆ. ಅಲ್ಲಿ ಭೇಷಜದ ಕೆಲಸ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದು ಪ್ರತಿಜ್ಞೆ ಆಗಿರುತ್ತೆ. ಅಂದ್ರೆ ಭೇಷಜವು ಅಭೇಷಜಕ್ಕಿಂತ ವಿಶಿಷ್ಟತೆ ಇದೆ. ಭೇಷಜವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವೈದ್ಯರಿಂದ ಪ್ರಯೋಗ ಮಾಡಿದಾಗ ಅಲ್ಲಿ ಸಾಧ್ಯ ವ್ಯಾಧಿಗಳಲ್ಲಿ ಫಲ ನೀಡುತ್ತೆ ಅನ್ನೋದು ಇಲ್ಲಿ ಪ್ರತಿಜ್ಞೆ ಆಗಿದೆ. ಅದಕ್ಕೆ ಏನೆಲ್ಲ ಹೇತು ಬೇಕು ಅಂತ ನೋಡಿದಾಗ ಹೇತುಗಳನ್ನ ಇಲ್ಲಿ ದೃಷ್ಟಾಂತವನ್ನ ಹೇಳ್ತಾ ಆಚಾರ್ಯರು ಹೋಗಿದ್ರು. ಹೇತುಗಳನ್ನ ಇಲ್ಲಿ ಹೇಳಿದ್ರು. ಅಲ್ಲಿ ಅವಾಗ ಆಚಾರ್ಯರು ಯಾವ ಹೇತುವನ್ನ ಹೇಳ್ತಾ ಹೋಗಿದ್ರು ಅಂದ್ರೆ ಫಸ್ಟ್ ಹೇಳಿದ್ರು ದೃಷ್ಟ ಮತ್ತೆ ಅದೃಷ್ಟ ಕಾರಣಗಳನ್ನ ನಾವು ಪೇಷಂಟ್ ಅನ್ನ ಚಿಕಿತ್ಸೆಗೆ ತಗೊಳ್ಬೇಕಾದ್ರೆ ನೋಡ್ಬೇಕು ಅಂತ. ದೃಷ್ಟ ಕಾರಣಗಳಿದ್ರೆ ನಮ್ಗೆ ಅಲ್ಲಿ ಹೆಚ್ಚು ಒಂದು ವೈದ್ಯನ ಒಂದು ಪ್ರಯತ್ನದ ಅವಶ್ಯಕತೆ ಇರೋದಿಲ್ಲ. ಅದೃಷ್ಟ ಕಾರಣಗಳಿದ್ದಾಗ ನಮ್ಗೆ ವೈದ್ಯನ ಪ್ರಯತ್ನತೆ ಜಾಸ್ತಿ ಬೇಕು ವ್ಯಾಧಿಯನ್ನ ಸಾಧ್ಯ ಮಾಡ್ಲಿಕ್ಕೋಸ್ಕರ. ಅಲ್ಲಿ ಅದೃಷ್ಟ ಕಾರಣ ಅಂದ್ರೆ ಏನು ಅಂತ ಹೇಳಿದಾಗ ಪೂರ್ವಜನ್ಮ ಕರ್ಮ ಅಂತ ಹೇಳಿ ತಗೋಬೇಕು ಅನ್ನೋದನ್ನ ಇಲ್ಲಿ ಆಚಾರ್ಯರು ತಿಳಿಸಿದ್ರು. ಹಾಗೇನೆ ಯಾವುದೆಲ್ಲ ಉಪಾಯ ಸಾಧ್ಯ ವ್ಯಾಧಿಗಳಿದಾವೋ ಅವುಗೆಲ್ಲವೂ ಕೂಡ ಸರಿಯಾದ ಚಿಕಿತ್ಸೆ ನೋಡಿದಾಗ ಸಕ್ಸಸ್ ಬಂದೇ ಬರುತ್ತೆ. ಹಾಗಂತ ಉಪಾಯ ಸಾಧ್ಯ ವ್ಯಾಧಿಗಳಲ್ಲಿ ನಾವು ಅನುಪಾಯಗಳನ್ನ ಪ್ರಯೋಗವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ಉಪಾಯ ಸಾಧ್ಯಗಳು ಯಾವುದು? ಸಾಧ್ಯ ವ್ಯಾಧಿಗಳನ್ನ ಚಿಕಿತ್ಸೆ ಮಾಡಿದರೆ ಸಕ್ಸಸ್ ಬರುತ್ತೆ. ಅಸಾಧ್ಯ ವ್ಯಾಧಿಗಳಲ್ಲಿ ಅರಿಷ್ಟ ಲಕ್ಷಣಗಳು ಇರುವಂತಹ ಕಂಡೀಷನ್ ಅಲ್ಲಿ ನಾವು ಸಿದ್ಧಿಯನ್ನ ಕೊಡ್ತೀವಿ ಅಂತ ಹೋದ್ರೆ ಅಲ್ಲಿ ನಮ್ಗೆ ಅಲ್ಲಿ ಸಾಧ್ಯತೆಯನ್ನು ಚಿಕಿತ್ಸೆಯ ಫಲವನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಅಲ್ಲಿ
ಅನುಪಾಯ ಅಥವಾ ಚಿಕಿತ್ಸೆಗೆ ಅಸಾಧ್ಯ ವ್ಯಾಧಿಗಳಿಗೆ ಚಿಕಿತ್ಸೆಗೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತಂದ್ರೆ ಅವನು ಜ್ಞಾನವಾನ್ ಭಿಷಗ್ಯ ಆಗಿರೋದಿಲ್ಲ ಅನ್ನೋದು ಇಲ್ಲಿ ಚಕ್ರಪಾಣಿಯವರ ಅಭಿಪ್ರಾಯ. ಯಾಕೆಂದ್ರೆ ಆಲ್ರೆಡಿ ಫಸ್ಟ್ ಚಾಪ್ಟರ್ ಅಲ್ಲೇ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ, ಇಲ್ಲಿ ಹೇಳಿರುವ ಚಿಕಿತ್ಸೆಗಳು ಸಾಧ್ಯ ವ್ಯಾಧಿಗಳಿಗೆ. ಅಂದ್ರೆ ಅವ್ನಿಗೆ ಇದು ಸಾಧ್ಯ ಹೌದು ಸಾಧ್ಯ ಅಲ್ವೋ ಅನ್ನೋದೇ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ವೈದ್ಯನಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅವನನ್ನ ನಾವು ಜ್ಞಾನವಾನ್ ಫಿಸಿಷಿಯನ್ ಅಂತ ತಗೊಳಕ್ ಆಗಲ್ಲ ಅನ್ನೋದು ಚಕ್ರಪಾಣಿಯವರ ಅಭಿಪ್ರಾಯ. ಈ ರೀತಿಯ ಒಂದು ಡಿಫ್ರೆನ್ಸಿಯೇಷನ್ ಹೇತು ಇರುವಂತದ್ದು ಅನಲೈಸ್ ಮಾಡ್ಲಿಕ್ಕೆ ವೈದ್ಯನಿಗೆ ಹೇಗೆ ಸಾಧ್ಯ ಆಗುತ್ತೆ ಅಂತಂದ್ರೆ ರಿಪೀಟೆಡ್ ಆಗಿ ಪರೀಕ್ಷೆ ಮಾಡ್ತಾ ಬಂದಾಗ ಮಾತ್ರ ಅದು ಕುಶಲತ್ವ ಬರುತ್ತೆ. ಪರೀಕ್ಷಾಕಾರಿಣೈ ಕುಶಲಾಭವಂತಿ ಅಂತ ಹೇಳಿದ್ರು. ಈ ಪರೀಕ್ಷಾಕಾರಿಣವು ಕುಶಲಾಭವಂತಿ ಅಂತ ಹೇಳಿರುವಂತ ಒಂದು ಸ್ಟೇಟ್ಮೆಂಟ್ಗೆ ಇಲ್ಲಿ ಒಂದು ಉದಾಹರಣೆಯನ್ನ ದೃಷ್ಟಾಂತವನ್ನ ಕೊಡ್ತಾರೆ. ಯೋಗಜ್ಞೋ ಅಭ್ಯಾಸ ನಿತ್ಯ ಈಶ್ವಾಸೋ ಧನುರಾದೇಯೇಶು ಯಸ್ಮಾನ್ ಅತಿ ವಿಪ್ರಕೃಷ್ಟೇ ಮಹತಿ ಕಾಯೇನ ಅಪರಾಧಾನ್ ಭವತಿ. ಯಾವುದೇ ಒಂದು ವಿಪ್ರಕೃಷ್ಟ ಕಾರ್ಯಗಳಿರ್ಬೋದು, ಮಹತ್ ಕಾರ್ಯಗಳಿರ್ಬೋದು, ಅಂತಹ ನಾತಿ ವಿಪ್ರಕೃಷ್ಟ ಮಹತ್ ಕಾರ್ಯಗಳಲ್ಲಿನೂ ಕೂಡ ವೈದ್ಯನು ಅಪರಾಧ್ಯತೆ ಅಂದ್ರೆ ಲಕ್ಷ್ಯಭ್ರಂಶನ ಆಗೋದಿಲ್ಲ. ಹೇಗಂತಂದ್ರೆ ಈಶ್ವಾಸೋ ಅಭ್ಯಾಸ ನಿತ್ಯ ಧನುರಾದಯೇ. ಹೇಗೆ ಈಶ್ವಾಸ ಅಂತ ಇಲ್ಲಿ ಏನಂದ್ರೆ ಈಗ ಆಲ್ರೆಡಿ ಪ್ರಾಣಿ ಸರ್ ಹೇಳಿದ್ರು, ಧನುಷ್ಕಃ ಯಾರು ಧನುರ್ವಿದ್ಯೆಯಲ್ಲಿ ಎಕ್ಸ್ಪರ್ಟ್ ಹೊರತಿದ್ದಾನೋ ಅವನು ಈಶ್ವಾಸ. ಅವನು ಧನುರ್ವಿದ್ಯೆಯಲ್ಲಿ ಅಭ್ಯಾಸ ನಿತ್ಯನಾಗಿದ್ರೆ ಮಾತ್ರ ಅವನು ಯೋಗಜ್ಞ ಆಗ್ತಾನೆ. ಯೋಗಜ್ಞ ಅಂದ್ರೆ ಹೇಗೆ, ಎಲ್ಲಿ ಬಾಣ ಬಿಡ್ಬೇಕು ಅದು ಅವನಿಗೆ ಗೊತ್ತಿರ್ಬೇಕು, ಬಾಣವನ್ನ ಹೇಗ್ ಬಿಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಅಂದ್ರೆ ಅವನಿಗೆ ಲಕ್ಷ್ಯನೂ ಇರ್ಬೇಕು, ಅಭ್ಯಾಸನೂ ಇರ್ಬೇಕು. ಎರಡೂ ಕೂಡ ಸಾಧ್ಯ ಆಗುವಂತದ್ದು ಆ ಪರೀಕ್ಷಾಕಾರಿಣ ನಾವು ಪದೇ ಪದೇ ಅದನ್ನ ಅಭ್ಯಾಸ ನಿತ್ಯರಾಗಿ ಪರೀಕ್ಷೆಯನ್ನ ಮಾಡೋದ್ರಿಂದ ಸಾಧ್ಯ ಆಗತ್ತೆ ಅನ್ನೋದು ಇಲ್ಲಿ ಆಚಾರ್ಯರ ಅಭಿಪ್ರಾಯ ಆಗಿರತ್ತೆ. ಆ ಲಕ್ಷ್ಯ ಭ್ರಂಶ ಆಗೋದಿಲ್ಲ ಯಾವಾಗ ಅಂತಂದ್ರೆ ಪರೀಕ್ಷಾಕಾರಿಣೋ ಹಿ ಕುಶಲಾಭವಂತಿ. ಆದ್ರಿಂದ ನಾವು ಈ ಎಲ್ಲಾ ಹೇತುಗಳಿಂದ ನಾವ್ ಏನು ಒಂದು ಪ್ರತಿಜ್ಞಾನ ಪುನಃ ಮೊದಲನೇದಾಗಿ ತಿಳಿಸಿದ್ವಿ, ತಸ್ಮಾದ್ನ ಭೇಷಜಂ ಅಭೇಷಜಾತ್ ಅನವಶಿಷ್ಟಂ ಭವತಿ. ಆದ್ರಿಂದ ಯಾವಾಗ್ಲೂ ಕೂಡ ಅಭೇಷಜವು ಭೇಷಜಕ್ಕಿಂತ ವಿಶಿಷ್ಟ ಅಲ್ಲ, ಹಾಗೇನೆ ಭೇಷಜವು ಅಭೇಷಜಕ್ಕಿಂತ ವಿಶಿಷ್ಟ ಅನ್ನೋದನ್ನ ಈ ಪ್ರತಿಜ್ಞೆಯ ಎಕ್ಸೆಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಆಚಾರ್ಯರು ಈ ಒಂದು ಏನು ವಾದ ಅಥವಾ ಒಂದು ಸಿದ್ಧಾಂತವನ್ನ ಪ್ರೂವ್ ಮಾಡ್ತಾರೆ. ಇದು ಕೊನೆಯದಾಗಿ ಸಿದ್ಧಾಂತ ಏನು ಅಂತಂದ್ರೆ ಭೇಷಜವು ಅಭೇಷಜಕ್ಕಿಂತ ವಿಶಿಷ್ಟ ಅನ್ನೋದನ್ನ ತೋರಿಸಿದ್ದಾರೆ. ಇದನ್ನ ನಾವು ಹೇಗೆ ಪ್ರೂವ್ ಮಾಡ್ಬೇಕು ಅನ್ನೋದು ನಾವು ಆಲ್ರೆಡಿ ಒಂದು ವಿಮಾನಸ್ಥಾನ 8ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಪಂಚಾವಯವ ವಾಕ್ಯಗಳನ್ನ ಇಟ್ಕೊಂಡು ಪ್ರೂವ್ ಮಾಡ್ತೀವಿ. ಪ್ರತಿಜ್ಞಾ ಹೇತು, ಉದಾಹರಣ, ಉಪನಯ, ನಿಗಮನ. ಈ ಒಂದು ಎಲ್ಲಾ ಒಂದು ಪಂಚಾವಯವ ವಾಕ್ಯಗಳ ಒಂದು ವಿಶ್ಲೇಷಣೆಯನ್ನ ಈ 5ನೇ ಶ್ಲೋಕದ ಮೂಲಕ ನಾವು ಮಾಡ್ಬೋದು. ಇದು ಇವತ್ತಿನ ಚರಕಾಧ್ಯಯನದ